ಈ ದಿನದ ದೇವರ ವಾಕ್ಯ ಯೆರೆಮೀಯ 39:18ನೇ ವಚನ. ನೀನು ನನ್ನಲ್ಲಿ ಭರವಸೆ ಬಿಟ್ಟ ಕಾರಣ ನಿನ್ನನ್ನು ರಕ್ಷಿಸುವೆನು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ, ಮಗಳೇ, ಮಗನೇ, ಭಯಪಡಬೇಡ. ನೀನು ಅನಾರೋಗ್ಯದ ನಿಮಿತ್ತವಾಗಿ ಮರಣ ಭಯವು ನಿನ್ನನ್ನು ಕಾಡುತ್ತಾ ಇದೆಯೇ? ಈ ಸಮಯದಲ್ಲಿ ನೀನು ಕ್ಯಾನ್ಸರ್ನಿಂದ ಬಳಲುತ್ತಾ ಇರಬಹುದು, ಬಿಪಿಯಿಂದ, ದೀರ್ಘಕಾಲಿಕವಾದಂಥ ಶುಗರ್ದಿಂದ, ಥೈರಾಯ್ಡ್ದಿಂದ, 2 ಕಿಡ್ನಿಗಳು ಫೇಲ್ ಆಗಿರಬಹುದು, ನಿನ್ನ ಲಿವರ್ ಡ್ಯಾಮೇಜ್ ಆಗಿರಬಹುದು, ಇಲ್ಲವೇ ನೀನು ಭಯಾನಕ ಮರಣಕರ ರೋಗಗಳಿಗೆ, ವಾಸಿಯಾಗದ ರೋಗಗಳಿಗೆ ಒಳಗಾಗಿ ಮರಣ ಭಯವು ನಿನ್ನನ್ನು ಕಾಡುತ್ತಾ ಇರಬಹುದು. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಆಪ್ತರು ಅನಾರೋಗ್ಯದಿಂದ ಬಳಲುತ್ತಾ ಇರಬಹುದು. ಅದನ್ನು ನೋಡಿ ನಿನಗೆ ಸಹಿಸಲು ಆಗುತ್ತಾ ಇಲ್ಲವೇ? ಚಿಂತಿಸಬೇಡ. ದೇವರು ನಿಮ್ಮನ್ನು ನೋಡಿ ಈ ದಿನದಲ್ಲಿ ಹೀಗೆ ಹೇಳುತ್ತಿದ್ದಾರೆ, ನಾನು ನಿಮ್ಮನ್ನು ರಕ್ಷಿಸುತ್ತೇನೆ. ನಾನು ನಿನಗಾಗಿ ನನ್ನ ಪ್ರಾಣವನ್ನು ಕೊಟ್ಟಿದ್ದೇನೆ. ಅಂದು ಕಲ್ವಾರಿ ಶಿಲುಬೆಯಲ್ಲಿ ನಿನ್ನ ಪ್ರತಿಯೊಂದೊಂದು ರೋಗಗಳನ್ನು ನಾನು ಹೊತ್ತುಕೊಂಡಿದ್ದೇನೆ. ಈ ದಿನದಲ್ಲಿ ನೀನು ಹಾರ್ಟ್ ಪ್ರಾಬ್ಲಮ್ನಿಂದ ಬಳಲುತ್ತಾ ಇದ್ದೀಯಾ? ಯಾವ ಕ್ಷಣದಲ್ಲಿ ನನಗೆ ಏನು ಸಂಭವಿಸುತ್ತದೆ ಏನೋ ಎಂಬುದಾಗಿ ಚಿಂತಿಸುತ್ತಾ ಇದ್ದೀಯಾ? ದೇವರು ನಿಮ್ಮನ್ನೇ ನೋಡಿ ಹೇಳುತ್ತಿದ್ದಾರೆ, ಭಯಪಡಬೇಡ. ಅಂದು ಕಲ್ವಾರಿ ಶಿಲುಬೆಯಲ್ಲಿ ನಿಮ್ಮ ಪ್ರತಿಯೊಂದೊಂದು ರೋಗಗಳನ್ನು ನಾನು ಹೊತ್ತುಕೊಂಡಿದ್ದೇನೆ. ನಿಮಗಾಗಿ ನನ್ನ ಕೊನೆಯ ಒಂದು ಹನಿಯಾದರೂ ರಕ್ತವನ್ನು ಇಟ್ಟುಕೊಳ್ಳದೆ ಪ್ರತಿಯೊಂದೊಂದನ್ನು ನಿಮಗಾಗಿ ಧಾರೆ ಎರೆದಿದ್ದೇನೆ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ಇನ್ನು ನೀವು ರೋಗದಲ್ಲಿರುವುದು ಅದು ನನ್ನ ಚಿತ್ತವಲ್ಲ, ಅದು ಸೈತಾನನು ನಿಮ್ಮಲ್ಲಿ ತಂದು ಹಾಕುವಾತನಾಗಿದ್ದಾನೆ. ಭಯದಿಂದ ಇರಬೇಡಿ, ಧೈರ್ಯದಿಂದಿರಿ, ನನ್ನ ಮೇಲೆ ಆತುಕೊಳ್ಳಿರಿ. ಆರೋಗ್ಯದಾಯಕನಾದ ದೇವರು ನಾನಿದ್ದೇನೆ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ಆದ್ದರಿಂದ ಈ ಸಮಯದಲ್ಲಿ ನೀವು ದೇವರಲ್ಲಿ ಭರವಸೆಯಿಂದ ಇರಿ, ಪ್ರಾರ್ಥನೆ ಮಾಡಿರಿ. ಉಪವಾಸ ಪ್ರಾರ್ಥನೆ ಇದ್ದುಕೊಂಡು ಈವರೆಗೂ ನಿಮಗೆ ವಾಸಿಯಾಗದ ರೋಗಗಳಿಗಾಗಿ ಉಪವಾಸವಿದ್ದು ದೇವರ ಸನ್ನಿಧಾನದಲ್ಲಿ ಮೊರೆ ಇಡಿರಿ. ಆತನು ನಿಮಗೆ ಬಿಡುಗಡೆ ಕೊಡುವಾತನಾಗಿದ್ದಾನೆ. ಕೆಲವೊಂದು ರೋಗಗಳು ಕೇವಲ ಪ್ರಾರ್ಥನೆಯಿಂದ ಹೋಗುವಂಥದ್ದಲ್ಲ. ಉಪವಾಸವಿದ್ದು ಪ್ರಾರ್ಥನೆ ಮಾಡುವಾಗ ದೇವರು ಬಿಡುಗಡೆಯನ್ನು ಕೊಡುವಾತನಾಗಿದ್ದಾನೆ. ಬಿಡುಗಡೆ ನಾಯಕನು ನಮಗಿದ್ದಾನೆ. ಆದ್ದರಿಂದ ನಿಮಗೆ ಸಾಧ್ಯವಾದರೆ ಈ ದಿನದಲ್ಲಿ ಉಪವಾಸವಿದ್ದುಕೊಂಡು ಆತನ ಸನ್ನಿಧಾನದಲ್ಲಿ ಮೊರೆ ಇಡಿರಿ. ನಿಮಗೆ ಸ್ವಸ್ಥತೆ ಆಗೋವರೆಗೂ ಆತನ ಸನ್ನಿಧಾನವನ್ನು ಬಿಟ್ಟು ಬರಬೇಡಿ. ಆತನಲ್ಲೇ ಪ್ರಾರ್ಥಿಸಿ. ದೇವರು ನಿಮ್ಮ ಪ್ರತಿಯೊಂದೊಂದು ರೋಗಗಳನ್ನು ನೀಗಿಸುವಾತನಾಗಿದ್ದಾನೆ. ಈ ಲೋಕದ ವೈದ್ಯರಿಗೆ ಅದು ಅಸಾಧ್ಯವಾಗಿರಬಹುದು, ಆದರೆ ಸರ್ವಶಕ್ತನಾದಂಥ ದೇವರಲ್ಲಿ ಎಲ್ಲವೂ ಸಾಧ್ಯ. ಆತನು ಆಲ್ಮೈಟಿ ಗಾಡ್ ಆಗಿದ್ದಾರೆ. ಆತನು ನಿಮ್ಮನ್ನು ಸ್ವಸ್ಥ ಮಾಡಿ, ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ಚೈತನ್ಯದಿಂದ ತುಂಬಿಸುವಾತನಾಗಿದ್ದಾನೆ. ಈ ದಿನದಲ್ಲಿ, ಈ ಸಮಯದಲ್ಲಿ ನೀವು ಈ ವಾಕ್ಯವನ್ನು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ತಂದೆ ಆಗಿರುವಂಥ ದೇವರೇ, ಈ ದಿನದಲ್ಲಿ ರಾಜ ನಮ್ಮನ್ನು ರಕ್ಷಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವಂಥ ದೇವರೇ, ಅಪ್ಪ, ನಾವು ನಶಿಸಿ ಹೋಗಬಾರದೆಂಬುದಾಗಿ ನಮಗಾಗಿ ನೀನು ಅಂದು ಕಲ್ವಾರಿ ಶಿಲುಬೆಯಲ್ಲಿ ನಿನ್ನ ಒಂದು ಹನಿ ರಕ್ತವನ್ನಾದರೂ ಇಟ್ಟುಕೊಳ್ಳದೆ ಅಪ್ಪ ಸಕಲವನ್ನು ಧಾರೆ ಎರೆದಿರುವಂಥ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರ. ಬೆಳಗಿನ ಜಾವದಲ್ಲಿ ಅಪ್ಪ ಯಾರ್ಯಾರು ಶುಗರ್ದಿಂದ, ಬಿಪಿಯಿಂದ, ಹಾರ್ಟ್ ಪ್ರಾಬ್ಲಮ್ನಿಂದ, ಕ್ಯಾನ್ಸರ್, ಏಡ್ಸ್ ಮುಂತಾದ ಕರ್ತನೆ ಭಯಾನಕ ರೋಗಗಳಿಂದ 2 ಕಿಡ್ನಿಗಳು ಫೇಲ್ ಆಗಿರುವಂಥ ಮಕ್ಕಳನ್ನು ಸ್ವಾಮಿ, ಲಿವರ್ ಡ್ಯಾಮೇಜ್ ಆಗಿರುವಂಥ ಮಕ್ಕಳನ್ನು ಸ್ವಾಮಿ ಕರ್ತನೆ ಇನ್ನಿತರ ಅವಯವಗಳ ಪ್ರಾಬ್ಲಮ್ನಿಂದ ಬಳಲುತ್ತಾ ಇರುವಂಥ ನಿನ್ನ ಮಕ್ಕಳನ್ನು ಮುಟ್ರಿ ನನ್ನ ದೇವರೇ. ಅಪ್ಪ, ನೀನವರಿಗೆ ಬಿಡುಗಡೆ ಕೊಡು ಸ್ವಾಮಿ ಕರ್ತನೆ ಆರೋಗ್ಯದಾಯಕನಾದ ದೇವರು ನೀನಾಗಿದ್ದೆಲ್ಲಪ್ಪ. ಅವರ ಸಕಲ ನೋವನ್ನು ತೆಗೆದು ಹಾಕಪ್ಪ. ನೀವು ಅವರಿಗೆ ಆರೋಗ್ಯ ಕೊಟ್ಟು ನಡೆಸು. ನಿನ್ನ ಮಕ್ಕಳ ಪ್ರಾಣವನ್ನು ನೀನು ರಕ್ಷಿಸು ನನ್ನ ದೇವರೇ. ಹಾಗೆ ಮಾಡುವ ದೇವರು ನೀವು ಆಗಿರುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.